ಶರಣರಲ್ಲಿ ಸಾವಿರಕ್ಕೊಬ್ಬ ಸತ್ಯವಂತ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣರಿಗೆ ಆನಂದವಾಗುವುದು, ಸಂತೋಷವಾಗುವುದು ಅದಕ್ಕೆ ಉತ್ಸವವನ್ನು ಸಮರ್ಪಣೆ ಮಾಡುವುದು ಅದಕ್ಕೆ ಭಕ್ತಿಯ ಉತ್ಸವ ಅಂತ ಕರ್ಕೊಂಡು ಇಂಥ ಒಂದು ಭಕ್ತಿ ಉತ್ಸವವನ್ನು ಮಾಡುವುದರಿಂದ ಏನಾಗ್ತದೆ ಅಂದ್ರೆ ನಮ್ಮ ಮನಸ್ಸಿನೊಳಗಿರ್ತಕ್ಕಂಥ ಅವಗುಣಗಳು ಹೋಗ್ತದೆ, ಒಳ್ಳೆಯ ಸದ್ಗುಣಗಳನ್ನು ಬೆಳೆದುಕೊಳ್ಳೋದು. ಅದಕ್ಕೆ ನಮ್ಮಲ್ಲಿ ಶರೀರದೊಳಗಿರ್ತಕ್ಕಂಥದ್ದು ಏನೈತಲ್ಲ ಈ ಗುಣಗಳನ್ನು ಕಳ್ಕೊಳ್ಳುವುದಕ್ಕಾಗಿ ಒಬ್ಬ ಮನುಷ್ಯ ಪರಿವರ್ತನೆ ಆಗುವುದಕ್ಕಾಗಿ ಇದು ಒಂದು ಉತ್ಸವದ ಕಾರ್ಯಕ್ರಮ. ಮರಕಟ್ಟ ಗ್ರಾಮದವರು ಭಕ್ತಿಯಿಂದ ಭಕ್ತಿ ಉತ್ಸವ ಕಾರ್ಯಕ್ರಮ ಮಾಡಿದರು. ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಟಾವಿನಲ್ಲಿಯದು ಮೇಘದ ಜಲವೆಲ್ಲ ಮುತ್ತಾದೊಡೆ ಸಪ್ತ ಸಮುದ್ರಗಳಿಗೆ ಉದಕವಿನೆಲ್ಲಿಯದು ಕಷ್ಟ ಜೀವಿ ಮನುಜರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದೊಡನೆ ಮುಂದೆ ಬಹುಬಳ್ಳಿಗೆ ಬೀಜವಿನೆಲ್ಲಿಯದು ಕೂಡಲ ಚೆನ್ನ ಸಂಗನ ಶರಣರಲ್ಲಿ ಸಾವಿರಕ್ಕೊಬ್ಬ ಸತ್ಯವಂತ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಅಂತ. ಇಲ್ಲಿ ಶರಣು ಬಸವೇಶ್ವರರ ಒಂದು ಜಾತ್ರಾ ಮಹೋತ್ಸವ ಮರಕಟ್ಟ ಗ್ರಾಮದಲ್ಲಿ ಉತ್ಸವ ಅಂತಕ್ಕಂಥ ಕಾರ್ಯಕ್ರಮ ಏನೈತಲ್ಲ ಪ್ರತಿ ಬರೇ ಉತ್ಸವ ಅಂತ ತಿಳ್ಕೊಂಡ್ರೆ ಒಬ್ಬ ಶರಣರು ಸುಮಾರು 200 ವರ್ಷಗಳಿಂದ ಹಾಗೆ ಹೋಗಿರುವಂತ ಶರಣರು ಈ ಒಂದು ನಮ್ಮ ಮರಕಟ್ಟ ಗ್ರಾಮದಲ್ಲಿ ಏನಂತ ತಿಳ್ಕೊಂಡ್ರೆ ಉತ್ಸವ ಕಾರ್ಯಕ್ರಮ ಅಂದ್ರೇನು ಶರಣರ ಒಂದು ಉತ್ಸವ. ಆ ಉತ್ಸವ ಕಾರ್ಯಕ್ರಮ ಅಂತ ತಿಳ್ಕೊಂಡ್ರೆ ಸುಮಾರು ದಿನಗಳಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಉತ್ಸವ. ಅಂದ್ರೇನು ನಮ್ಮ ಮನಸ್ಸಿಗೆ ಆನಂದವಾಗುವುದು, ಸಂತೋಷವಾಗುವುದು ಅದಕ್ಕೆ ಉತ್ಸವ. ಆ ಉತ್ಸವವನ್ನೇ ನಾವೆಲ್ಲರೂ ಕೂಡ ಏನಂತ ತಿಳ್ಕೊಂಡ್ರೆ ಶರಣರ ಒಂದು ಜಾತ್ರಾ ಮಹೋತ್ಸವದೊಳಗೆ ನಾವೆಲ್ಲರೂ ಕೂಡ ಶರಣ ಬಸವೇಶ್ವರಿಗೆ ಭಕ್ತಿಯನ್ನು ಸಮರ್ಪಣೆ ಮಾಡುವುದು ಅದಕ್ಕೆ ಭಕ್ತಿಯ ಉತ್ಸವ ಅಂತ ಕರ್ಕೊಂಡ್ಬರ್ತಾರೆ. ಇಂಥ ಒಂದು ಭಕ್ತಿ ಉತ್ಸವವನ್ನು ಮಾಡುವುದರಿಂದ ಏನಾಗ್ತದೆ ಅಂದ್ರೆ ನಮ್ಮ ಮನಸ್ಸಿನೊಳಗಿರ್ತಕ್ಕಂಥ ಅವಗುಣಗಳು ಹೋಗ್ತದೆ, ಒಳ್ಳೆಯ ಸದ್ಗುಣಗಳನ್ನ ಬೆಳೆದುಕೊಳ್ಳೋದು. ಅದಕ್ಕೆ ನಮ್ಮಲ್ಲಿ ಶರೀರದೊಳಗಿರ್ತಕ್ಕಂಥದ್ದು ಏನೈತಲ್ಲ ಈ ಗುಣಗಳನ್ನ ಕಳ್ಕೊಳ್ಳುವುದಕ್ಕಾಗಿ ಒಬ್ಬ ಮನುಷ್ಯ ಪರಿವರ್ತನೆ ಆಗುವುದಕ್ಕಾಗಿ ಇದು ಒಂದು ಉತ್ಸವದ ಕಾರ್ಯಕ್ರಮ. ಹಾಗಾಗಿ ಪ್ರತಿ ವರ್ಷನೂ ಕೂಡ ಈ ಉತ್ಸವ ಕಾರ್ಯಕ್ರಮ ನಡೀತಿರ್ತದ. ಈ ಉತ್ಸವ ಏನಂತ ತಿಳ್ಕೊಂಡ್ರೆ ಎಲ್ಲರೂ ಒಬ್ಬೊಬ್ರು ಬಾಳೆಹಣ್ಣು ಒಗಿತಿರ್ತಾರ, ಕೆಲವೊಬ್ರು ಉತ್ತತ್ತಿ ಒಗಿತಿರ್ತಾರ. ಕಾರಣ ಏನಂತ ತಿಳ್ಕೊಂಡ್ರೆ ಉತ್ತತ್ತಿ ಒಂದು ಹೇಳ್ತದ ಒಳಗಿನ ಮೇಲಿನ ಇರ್ತಕ್ಕಂಥ ತಿರುಳನ್ನ ತೆಗೆದುಕೊಳ್ತದೆ. ಮೇಲಿನ ತಿರುಳನ್ನ ಮಾತ್ರ ನಾವು ತೆಗೆದುಕೊಂಡು ಒಳಗಿದ ಬೀಜವನ್ನು ಒಗಿತೀವಿ. ಆದ್ರೆ ಬಾಳೆಹಣ್ಣ ಏನಂತ ತಿಳ್ಕೊಂಡ್ರೆ ಅದನ್ನ ಮೇಲಿನ ಸಿಪ್ಪೆಯನ್ನು ತೆಗೆದುಕೊಂಡು ಹೊಳಗಿನದನ್ನು ಅಷ್ಟೊತ್ತು ಸ್ವೀಕಾರ ಮಾಡ್ತೀವಿ. ಆದ್ರೆ ಕಲ್ಲು ಸಕ್ಕರೆಯನ್ನು ಹಂಗಲ್ಲ, ಎಲ್ಲಾ ಕಡೆ ಅದ್ರ ಸುಲಿಯಾಕ ಬರಂಗಿಲ್ಲ. ಯಾವ ಕಡೆ ಸ್ವೀಕಾರ ಮಾಡಿದ್ರು ಕೂಡ ಅದು ಏನಂತ ತಿಳ್ಕೊಂಡು ಸಿಹಿಯಾಗಿರ್ತಕ್ಕಂಥದ್ದು, ಅದ್ರಲ್ಲಿ ತೆಗಿಯಾಕು ಬರಂಗಿಲ್ಲ. ಅಂತ ಒಂದು ಶರಣ ಬಸವೇಶ್ವರರು ಏನಂತ ತಿಳ್ಕೊಂಡ್ರೆ ಸಕ್ಕರೆಯಂತೆ ಜೀವನವನ್ನ ಬದುಕನ್ನ ಕಳೆದಿದ್ದಕ್ಕಾಗಿ ಅವರಿಗೆ ಇವತ್ತು ಮರಕಟ್ಟ ಗ್ರಾಮದವರು ಭಕ್ತಿಯಿಂದ ಭಕ್ತಿ ಉತ್ಸವ ಕಾರ್ಯಕ್ರಮ ಮಾಡಿದ್ರು. ಜಾತ್ರೆ ಅಂತ ತಿಳ್ಕೊಂಡ್ರೆ ಜ ಅಂದ್ರೆ ಹೋಗು, ತ್ರಿ ಅಂದ್ರೆ ಮೂರು. ತ್ರಿ ಅಂದ್ರೆ ಏನು? ಮೂರು. ನಮ್ಮೊಳಗಿರ್ತಕ್ಕಂಥ 3 ಗುಣಗಳದಾವ: ಅಣವ, ಮಾಯಾ, ಕಾರ್ಮಿಕ ಮಲಗಳಂತ. ನಾವು ಹುಟ್ಟುವಾಗಲೇ ಆ 3 ಮಲಗಳನ್ನ ತೆಗೆದುಕೊಂಡು ಬಂದವರು. ಅದಕ್ಕೆ ಆ 3 ಮಲಗಳನ್ನ ಕಳೆದುಕೊಳ್ಳುವುದಕ್ಕಾಗಿ ಜಾತ್ರೆ ಅಂತಾರ. ಇದು ಜಾತ್ರೆ. ಆದ್ರೆ ಇದು ಏನ್ ಮಾಡ್ತಕ್ಕಂಥ ಜಾತ್ರೆ ಏನಂತ ತಿಳ್ಕೊಂಡ್ರೆ ಶರಣು ಬಸವೇಶ್ವರರ ಜಾತ್ರೆ. ಇದು ಶರಣು ಬಸವೇಶ್ವರ ಜಾತ್ರೆ. ನಮ್ಮದೆಲ್ಲ ಒಂದಿನ ಜಾತ್ರೆ ಇರ್ತೈತಿ. ಈಗ ನಮ್ಮದೆಲ್ಲ ಇದು ವರ್ಷ ಬರ್ತಿರ್ತೈತಿ. ಈ ಜಾತ್ರೆ ವರ್ಷ ಬರ್ತೈತಿ.
ಆದ್ರ ನಮ್ಮದು ಒಂದು ಕೊನೆ ಜಾತ್ರೆ ಇರ್ತೈತಿ, ನಮ್ದು ಒಳ್ಳೆ ಜಾತ್ರೆ ಮಾಡಂಗಿಲ್ಲ. ಹಂಗ ಇಲ್ಲಿ ಏನಂದ್ರೆ ಜಾತ್ರೆ ಅಂದ್ರೆ ಏನು, ವರ್ಷ ವರ್ಷ ಶರಣಬಸಪ್ಪನವ್ರ ಜಾತ್ರೆ ಮಾಡ್ತೀವಿ. ಹಂಗ ನಮಗ ಅವ್ರೆಲ್ಲರೂ ಏನಂತ ತಿಳ್ಕೊಂಡ್ರೆ ದುಃಖ ಅನ್ನೋದು ವರ್ಷಗಳ ಪರ್ಯಂತರ ಬರ್ತಕ್ಕಂಥದ್ದಲ್ಲ. ಒಂದ್ ಸಲ ನಾವು ಜಾತ್ರೆ ಮಾಡ್ತೀವಿ ಶರಣಬಸಪ್ಪನವ್ರು ಅಂತ ತಿಳ್ಕೊಂಡ್ರೆ ವರ್ಷ ಮಧ್ಯೆ ಬರ್ತಿರ್ತೈತೆ. ಹಂಗ ಇಲ್ಲಿ ಏನಂತ ತಿಳ್ಕೊಂಡ್ರ ನಮ್ಮದು ಒಂದು ಸರಿ ಜಾತ್ರೆ ಆಗ್ತಿರ್ತದೆ, ಅದು ಕೊನೆ ಜಾತ್ರೆ. ಶರಣಬಸಪ್ಪನವ್ರು ಹಂಗಲ್ಲ, ಅವ್ರ ಜಾತ್ರೆ ಅದು ಪವಿತ್ರ ನಿರಂತರ ಜಾತ್ರೆ. ಸೂರ್ಯ ಚಂದ್ರ ಇರುವರೆಗೂ ಕೂಡ ಜಾತ್ರೆ ಮಾಡಿದ್ರು. ಯಾಕೆ ಕಾರಣ ಏನಂತ ತಿಳ್ಕೊಂಡು ಅವ್ರದ್ದೆಲ್ಲ ಜಾತ್ರೆ ಮಾಡ್ತಾರೆ, ನಮ್ಮ ಮನೆಯಾಗ ಯಾಕೆ ನಮ್ದು ಎಲ್ಲ ಜಾತ್ರೆ ಯಾಕೆ ಮಾಡಂಗಿಲ್ಲ? ಅವರು ಲಿಂಗೈಕ್ಯರಾಗಿ 200 ವರ್ಷಗಳ ಕಳೀತು, ಆದ್ರೂ ಕೂಡ ಅವ್ರನ್ನೆಲ್ಲ ನಾವು ಭಕ್ತಿಯಿಂದ ಜಾತ್ರೆ ಮಾಡ್ತೀವಿ, ಭಕ್ತಿಯಿಂದ ಉತ್ಸವ ಕಾರ್ಯಕ್ರಮ ಮಾಡ್ತೀವಿ. ನಾವೆಲ್ಲರೂ ಏನಂತ ತಿಳ್ಕೊಂಡು ಉತ್ಸವ ಕಾರ್ಯಕ್ರಮ ಮಾಡ್ತೀವಿ, ಜಾತ್ರೆ ಕಾರ್ಯಕ್ರಮ ಮಾಡ್ತೀವಿ. ಆದ್ರೆ ಅದರಂತೆ ನಾವು ಮಾಡ್ಲಿಲ್ಲ. ಯಾಕೆ ಕಾರಣ ಏನಂತ ತಿಳ್ಕೊಂಡ್ರ ಅವರು ಸಮಾಜಕ್ಕೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಟ್ರು. ಸಮಾಜವೇ ನಮ್ಮ ಉಸಿರು, ಸಮಾಜವೇ ನನ್ನ ಪ್ರಾಣ, ಮತ್ತ ಸಮಾಜ ಇರ್ತಕ್ಕಂಥ ಭಕ್ತರೇ ನನ್ನ ಬಂಧು ಬಳಗ ಅಂತ ತಿಳ್ಕೊಂಡ್ರು. ಅವರು ನನ್ನ ಬಂಧು ಬಳಗ ಅಂತ ತಿಳ್ಕೊಂಡವರು. ಅಷ್ಟೇ ಅಲ್ಲ, ಅವ್ರ ಸಮಾಜದೊಳಗೆ ಏನ್ ಕೆಲಸ ಮಾಡಿದ್ರ ಅಂತ ತಿಳ್ಕೊಂಡ್ರ ಜಗತ್ತಿನೊಳಗ ಕಣ್ಣೀರ್ ಯಾರು ಸುರಿಸ್ತಿರ್ತಾರ, ಕಣ್ಣೀರು ಸುರಿಸುವಂತವರು ಹೋಗಿ ಕಣ್ಣೀರನ್ನ ಒರೆಸಿರ್ತಕ್ಕಂಥವರು, ಅದಕ್ಕೆ ಅವ್ರು ದೊಡ್ಡವರಾದ್ರು, ಅದಕ್ಕೆ ಅವ್ರು ಶರಣರಾದ್ರು. ಅವರು ನಮ್ಮಂತೆ ಜನಿಸಿದ್ದಾರೆ ಕರೆ, ಅವರು ನಮ್ಮಂತೆ ಜನಿಸಿದ್ದಾರೆ. ಯಾರೂ ಕೂಡ ಮೇಲಿಂದ ಯಾರು ಜನಿಸಿಲ್ಲ, ಅವರು ತಾಯಿಯ ಗರ್ಭದಿಂದನೇ ಜನಿಸಿದ್ದಾರೆ. ಅವ್ರು ಏನು ಕೆಲಸ ಮಾಡಿದ್ರು ಅಂತ ತಿಳ್ಕೊಂಡ್ರೆ ಹಸಿದು ಬಂದವರಿಗೆ ತುತ್ತ ಅನ್ನವನ್ನು ನೀಡಿದರು. ಯಾರು ಕಣ್ಣೀರು ಸುರಿಸಿದ್ದಾರೆ ಅವ್ರ ಕಣ್ಣೀರು ಒರೆಸುವಂತ ಕೆಲಸ ಮಾಡಿದರು. ಅಂತ ಒಂದು ಕೆಲಸವನ್ನ ಮಾಡಿದ್ದಕ್ಕಾಗಿ ಅವ್ರು ಇವತ್ತೇನಂದ್ರು ಮಾನವರಾಗಿ ದೇವ ಮಾನವರಾದರು ಅಂತ ಕರೀತಾರೆ. ಮನುಷ್ಯರಿಗೂ ಮತ್ತು ಅವ್ರಿಗೆ ವ್ಯತ್ಯಾಸ ಅವರು ಅವರಲ್ಲಿ ಇರ್ತಕ್ಕಂಥದ್ದು ಏನಂತ ತಿಳ್ಕೊಂಡ್ರ ಈಗ ನಮ್ಮದು ಹಂಗಲ್ಲ. ಈಗ ಒಬ್ಬ ನಮ್ಗೆ ದ್ವೇಷ ಮಾಡ್ತಾನಂತ ತಿಳ್ಕೊಂಡ್ರೆ ನಾವು ಒಳ್ಳೆ ಅವ್ನು ದ್ವೇಷ ಮಾಡ್ತೀವಿ. ಶರಣರ ಹಾಗಲ್ಲ, ಯಾರು ಪ್ರೀತಿಸಿದ್ದಾರೆ, ಪ್ರೀತಿಸಿದವರನ್ನು ಪ್ರೀತಿಸುವವ ಮಾನವ, ಪ್ರೀತಿಸಿದವರನ್ನ ಪ್ರೀತಿಸುವವ ಮಾನವ, ಪ್ರೀತಿಸದವರನ್ನು ಪ್ರೀತಿಸುವವ ಅವ ಮಹಾಮಾನವ, ದ್ವೇಷಿಸುವವರನ್ನು ಪ್ರೀತಿಸುವವ ಅವ ದೇವ ಮಾನವ. ಅದಕ್ಕೆ ಶರಣಬಸಪ್ಪನವ್ರು ಇಂಥ ಕೆಲಸ ಮಾಡಿದ್ರು. ಯಾರು ಅವ್ರಿಗೆ ಏನ್ ಬೈದ್ರು ಕೂಡ ಇವ್ರು ನಮ್ಮವ್ರು ಅಂತ ತಿಳ್ಕೊಂಡ್ರು, ಅವ್ರಿಗೆ ಅಸಹ್ಯವಾಗಿ ಮಾತಾಡಿದ್ರು ಕೂಡ ಇವ್ರು ನಮ್ಮವ್ರು ಅಂತ ತಿಳ್ಕೊಂಡು ದ್ವೇಷಿಸುವವರನ್ನು ಪ್ರೀತಿಸ್ತಕ್ಕಂಥ ಗುಣ ಶರಣಬಸಪ್ಪನವರಲ್ಲಿ ಇರುವುದರಿಂದ ಅವರು ಶರಣರಾಗಿ ಜೀವನ ಮಾಡಿದ್ರು. ಅದಕ್ಕೆ ಅವ್ರಿಗೆ ನಾವೆಲ್ಲರೂ ಕೈ ಮುಗಿತೀವಿ. ಅಂತ ಗುಣ ಮಾನವನಲ್ಲಿ ಇರಲ್ಲ. ಅದಕ್ಕೆ ನಮಗ ಅವ್ರಿಗೆ ಇರುವಂತ ಒಂದು ವ್ಯತ್ಯಾಸ ಏನಂತ ತಿಳ್ಕೊಂಡ್ರೆ ಈ ರೀತಿ ಒಳಗಿರ್ತೈತಿ.